ಮೂತಿಗೆ ಇಟ್ಕೊಳ್ಳೋದು ಅದು. ಹಾಯ್ ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ವ್ಲಾಗ್ ಮಾಡೋಕ್ಕೆ ಕಾರಣ ಏನಪ್ಪ ಅಂತಂದರೆ, ಆಯ್ ಮಾಡಿ ನಮ್ಮ ದೊಡ್ಡ ಮಗಳು ಋತಿಕಾ ಇಲ್ಲೇ ಇದ್ದಾಳೆ. ಋಷಿಕಾ ಇವಾಗ ಪಕ್ಕದ ಮನೆಗೆ ಹೋದ್ಲು ಎದ್ಬಿಟ್ಟು. ಒಂದು 4 ದಿನ ಆಯಿತು ಅನಿಸುತ್ತೆ ನಾನು ವ್ಲಾಗ್ ಮಾಡಿಲ್ಲ. ಕಾರಣ ಇಷ್ಟೇ, ಮಕ್ಳಿಗೂ ಋತಿಕಾ ಅವಳಿಗೂ ಹುಷಾರಿಲ್ಲ, ಋಷಿಕಾ ಹುಷಾರಿಲ್ಲ, ಆಮೇಲೆ ನನಗೂ ಹುಷಾರಿಲ್ಲ. ಅದೇ ಏನಂದರೆ ಕಾಮನ್ ಕೆಮ್ಮು ನೆಗಡಿ ಜ್ವರ. ಇದು ನನಗೆ ಕೆಮ್ಮು ನೆಗಡಿ ಅಷ್ಟೇ. ಆಮೇಲೆ ನನ್ನ ಮಕ್ಕಳಿಗೆ ಜ್ವರ ಮತ್ತು ಕೆಮ್ಮು ನೆಗಡಿ ಇಬ್ರಿಗೂ ಫಸ್ಟು ಋತಿಕಾನಿಗೆ ಬಂತು. ಋತಿಕಾ ಆದಮೇಲೆ ಒಂದು 2 ದಿನ ಆ ಥರ ಕಳೆದ್ಮೇಲೆ ನಮ್ಮ ಋಷಿಕನಿಗೂ ಬಂತು. ಹಾಗಾಗಿ ಮತ್ತು ನನಗೂ ಸ್ಟಾರ್ಟ್ ಆಗಿತ್ತಲ್ವ, ಫುಲ್ಲು ಧ್ವನಿ ಅಂದರೆ ಧ್ವನಿ ಹೋಗ್ಬಿಟ್ಟಿತ್ತು ನಂದು. ಅದು ಕೆಮ್ಮು ಜಾಸ್ತಿ. ಇವಾಗ ಮಾತಾಡ್ತಾ ಮಾತಾಡ್ತಾ ಕೆಮ್ಮು ಬಂದುಬಿಡುತ್ತಲ್ವ, ಒಂದು ವರ್ಡ್ ಹೇಳೋಷ್ಟು ಒಳಗಡೆ ಕೆಮ್ಮು ಬಂದುಬಿಡುತ್ತೆ. ಹಾಗಾಗಿ ನಾನು ವ್ಲಾಗ್ ಮಾಡೋಕ್ಕಾಗಿರಲಿಲ್ಲ. ಮತ್ತು ಆಮೇಲೆ ಅದಾದಮೇಲೆ ನಿನ್ನೆ ಹಾಸ್ಪಿಟಲ್ಗೆಲ್ಲ ಹೋಗಿದ್ವಿ. ಋತಿಕಾ ಋಷಿಕನಿಗೆ ಇಬ್ಬರಿಗೂ ತೋರಿಸೋದಕ್ಕೆ ಕಫ ಜಾಸ್ತಿ ಆಗಿಬಿಟ್ಟಿತ್ತು. ಆಮೇಲೆ ರಾತ್ರಿ ಮಲಗಿದ್ರೆ ಏನಾಗುತ್ತೆ ಅಂತಂದರೆ ಕೆಮ್ಮು ಜಾಸ್ತಿ. ಪಾಪ ಎದ್ದಾಗೆಲ್ಲ ತುಂಬ ಕೆಮ್ತಾ ಇದ್ರು. ಔಷಧಿ ಹಾಕಿದ್ರೂ ಕಡಿಮೆ ಆಗಿರಲಿಲ್ಲ. ಈ ಹಾಸ್ಪಿಟಲ್ಗೆ ಹೋಗಿ ಒಂದ್ಸರಿ ಕಫ ಹಿಡ್ಸಿದ್ರೆ ಆಯಿತು ಅಂತಂದೇಳಿ ಕಫ ಹಿಡ್ಸೋಕ್ಕೆ ಡಾಕ್ಟ್ರ್ ಹತ್ರ ಹೋಗಿ ಎಲ್ಲ ಬರೆಸ್ಕೊಂಡು, ಆಮೇಲೆ ಮಾಸ್ಕ್ ತಗೊಂಡು ನೆಬುಲೈಸೇಷನ್ ಅಲ್ಲೇ ಇರುತ್ತಲ್ವ ಮಾಡಿಸಿದ್ವಿ. ಬಟ್ ಅವ್ರು ಹುಟ್ಟಿದ ಮೇಲೆ ಫಸ್ಟ್ ಟೈಮ್ ಅವರಿಗೆ ಅದು ನಾನು ಮಾಡಿಸಿರೋದು. ಬಟ್ ಇಬ್ಬರೂ ತುಂಬ ಅಂದರೆ ತುಂಬ ಅಳ್ತಾಯಿದ್ರು, ಕಂಟ್ರೋಲ್ ಮಾಡೋಕ್ಕೆ ಆಗಲಿಲ್ಲ. ಸೊ ಹಂಗಾಗಿ ನಾನು ಅದ್ರ ಬಗ್ಗೆ ಯಾವುದು ವೀಡಿಯೋ ಮಾಡಲಿಲ್ಲ ಅಲ್ಲಿ. ಯಾಕಂದರೆ 2 ಮಕ್ಕಳನ್ನ ಹಿಡ್ಕೊಂಡು ಅದು ಮಾಡಿಸೋದಿದೆ ಅಲ್ವಾ, ತುಂಬ ಕಷ್ಟ ಕಫ ಹಿಡ್ಸೋದು. ಹಾಗಾಗಿ ನನಗೆ ಮಕ್ಕಳನ್ನು ನೋಡ್ಕೊಳ್ಳೋದೇ ಒಂದು ಇದು ಹೆಚ್ಚಾಯಿತು ನನಗೆ. ಹಾಗಾಗಿ ನಾನು ವಿಡಿಯೋ ಮಾಡಲಿಲ್ಲ. ಇವಾಗ ಏನಂದರೆ ಮಕ್ಕಳು ಸ್ವಲ್ಪ ಬೆಟರ್ ಇದ್ದಾರೆ. ಅದಾಗಿದ್ದು ನಿನ್ನೆ ಹಾಸ್ಪಿಟಲ್ಗೆ ಹೋಗಿದ್ದು. ಇವತ್ತು ಸ್ವಲ್ಪ ಪರವಾಗಿಲ್ಲ, ಇಬ್ಬರು ಹುಷಾರಾಗಿದ್ದಾರೆ. ಕೆಮ್ಮು ಸ್ವಲ್ಪ ಕಂಟ್ರೋಲಿಗೆ ಬಂದಿದೆ, ಆರಾಮಾಗಿದ್ದಾರೆ ಅಂತಲೇ ಹೇಳ್ಬೋದು. ಇದೇ ಕಾರಣಕ್ಕೆ ವೀಡಿಯೋಸ್ ಮಾಡಿರಲಿಲ್ಲ. ಮಕ್ಕಳು ಹುಷಾರಿಲ್ಲ ಅಂದರೆ ತುಂಬ ಬೇಜಾರಾಗ್ಬಿಡುತ್ತೆ. ಮಕ್ಕಳು ಆರಾಮಾಗಿದ್ದರೆ ಏನು ತೊಂದರೆ ಆಗಲ್ಲ, ಆಟ ಆಡ್ಕೊಂಡು ಊಟ ಮಾಡಿ ಆರಾಮಾಗಿದ್ದಾರಲ್ಲ ಅಂತಂದೇಳಿ ಮನಸ್ಸಿಗೆ ನೆಮ್ಮದಿ ಅನ್ನೋದಿರುತ್ತೆ. ಬಟ್ ಮಕ್ಕಳಿಗೆ ಹುಷಾರಿಲ್ಲ ಅಂತಂದಾಗ ತಾಯಿಗೆ ತುಂಬ ಅಂದರೆ ತುಂಬ ಸಂಕಟ. ಸರಿಯಾಗಿ ಊಟ ಸೇರಲ್ಲ, ಕೆಲಸ ಮಾಡೋಕ್ಕೂ ಇಂಟ್ರೆಸ್ಟ್ ಇರಲ್ಲ, ಮಕ್ಕಳದ ಕಡೆನೇ ಗಮನ. ಅವು ಸಪ್ಪಗಿರುತ್ತವೆ, ಅಳುತ್ತವೆ. ಆಮೇಲೆ ತಾಯಿಗೆ ಕೆಲಸ ಮಾಡೋಕ್ಕೆ ಬಿಡಲ್ಲ, ಯಾವಾಗಲೂ ಅಂಟ್ಕೊಂಡಿರ್ತಾರೆ. ಮತ್ತು ಇವಾಗ ಪಕ್ಕದ ಮನೆಗೆಲ್ಲ ಹಂಗೆ ಹೋಗ್ತಾರಲ್ವ, ಅಲ್ಲಿಗೆ ಹೋಗೋದನ್ನು ಕಡಿಮೆ ಮಾಡಿಬಿಟ್ಟು ತಾಯಿ ಜೊತೆಗೇ ಇರಬೇಕು ಅಂತಂದೇಳಿ ಈ ಥರ ಅನಿಸುತ್ತೆ ಅವರಿಗೆ. ಇವಾಗ ಪಕ್ಕದ ಮನೆಯಲ್ಲೆಲ್ಲ ತುಂಬ ಹಚ್ಕೊಂಡಿದ್ದಾರಲ್ವ, ಅವ್ರ ಜೊತೆನೂ ಅಮ್ಮನ ಹತ್ರ ಹೆಂಗಿರ್ತಾರೆ, ಬಟ್ ಅವ್ರ ಹತ್ರನೂ ಹಾಗೆ ಇರ್ತಾರೆ ನನ್ನ ಮಕ್ಕಳು ಮಾತ್ರ. ಬಟ್ ಅದು ಬೆಟರ್ ಅಂತಂದೇಳಿ ನಾನು ಹೇಳ್ಕೊಬೋದು. ಆಮೇಲೆ ನನಗೂ ಹುಷಾರಿಲ್ಲ ಅಂತಂದಾಗ 2 ಮಕ್ಕಳನ್ನ ಸಂಭಾಳಿಸೋದು, ಮನೆ ಕೆಲಸಗಳು ಅದೆಲ್ಲ ಮಾಡೋದು ತುಂಬ ಅಂದರೆ ತುಂಬ ಕಷ್ಟ ಆಗ್ಬಿಡುತ್ತೆ. ಒಂದು ಹೆಣ್ಣಿಗೆ ಅಥವಾ ತಾಯಿಗೆ, ಹೆಣ್ಣು ತಾಯಿ 2 ಒಂದೇ ತಾಯಿ ಆದವಳಿಗೆ ತುಂಬ ಕಷ್ಟ ಆಗಿಬಿಡುತ್ತೆ. ಬಟ್ ಹೆಂಗೋ ದೇವರ ದಯದಿಂದ ನಾನಂತೂ ಕೆಲಸಗಳೆಲ್ಲ ಕಡಿಮೆ ಮಾಡಿ ಮಕ್ಕಳ ಬಗ್ಗೆ ಕಾಳಜಿ ಮಾಡಿದೆ. ನಾನು ಕೆಲಸ ಇದ್ದರೆ ಇರಲಿ, ಆಮೇಲೆ ನೋಡಿಕೊಂಡ್ರೆ ಆಯಿತು, ಮಕ್ಕಳು ಬೇಗ ಹುಷಾರಾಗಬೇಕು ಅಂತಂದೇಳಿ ಮಕ್ಕಳ ಕಡೆಗೆ ಜಾಸ್ತಿ ಗಮನ ಕೊಟ್ಟು ಹೆಂಗೋ ಹುಷಾರಾದರು. ಇನ್ನೂ ನಂದು ಸ್ವಲ್ಪ ಇನ್ನೂ ಕೆಮ್ಮಂಗೆ ಇದೆ, ಧ್ವನಿ ಚೇಂಜ್ ಆಗಿಲ್ಲ. ಬಟ್ ನನಗೆ ಹಾಸ್ಪಿಟ್ಲಿಗೆ ಹೋಗೋಕ್ಕೆ ಇಷ್ಟ ಆಗಲ್ಲ, ತೋರಿಸ್ಕೊಳ್ಳಲ್ಲ ನಾನು ಜಾಸ್ತಿ. ಏನಂದರೆ ಟ್ಯಾಬ್ಲೆಟಲ್ಲೇ ಸರಿ ಹೋಗಬೇಕು. ಒಂದೊಂದು ಸಲ ಟ್ಯಾಬ್ಲೆಟ್ ತರಿಸ್ಕೊತೀನಿ ಜಾಸ್ತಿ ಇದ್ದರೆ, ಇಲ್ಲಾಂದರೆ ಕಡಿಮೆ ಆಗಿಬಿಡುತ್ತೆ. ಕೆಮ್ಮು ಒಂದು ನೆಗಡಿ ಬಂದರೆ ಮಿನಿಮಮ್ 1 ವಾರ ಇರುತ್ತೆ ನನಗೆ. ಅದಾದಮೇಲೆ ಕಡಿಮೆ ಆಗುತ್ತಲ್ಲ ಅನ್ನೋ ಒಂದು ಭರವಸೆ ಇರುತ್ತೆ. ಸೊ ಹಾಗಾಗಿ ನಾನು ಜಾಸ್ತಿ ಹಾಸ್ಪಿಟಲ್ಗೆ ಹೋಗಲ್ಲ. ಏನಿದ್ರು ಮನೆಯಲ್ಲೇ ಕಡಿಮೆ ಆಗಲಿ ಅನ್ನೋ ಥರ ಇದು ಮಾಡ್ತೀನಿ. ಈ ಥರ ಕೆಮ್ಮು ಜಾಸ್ತಿ ಇದ್ದಾಗ ಏನು ಮಾಡಬೇಕಂದ್ರೆ, 1 ಎಸಳು ಬೆಳ್ಳುಳ್ಳಿ, ಉಪ್ಪು 2 ಸೇರಿಸಿ ತಿಂದರೆ ಬೇಗ ಕೆಮ್ಮು ವಾಸಿ ಆಗುತ್ತೆ. ಹಾಗಾಗಿ ಮನೆ ಮದ್ದನ್ನೇ ಯೂಸ್ ಮಾಡ್ಕೊಂಡ್ಬಿಡ್ತೀನಿ ಆಲ್ಮೋಸ್ಟ್ ನಾನು. ಮಕ್ಕಳಿಗೆ ಅಂದರೆ
ಏನೋ ಮಾಡ್ತಾ ಇದ್ದಾಳೆ ಕಿತಾಪತಿ. ಹಾಸ್ಪಿಟ್ಲಲ್ಲಿ ಹೋಗಿ ಮೆಡಿಸಿನ್ ಎಲ್ಲ ತಂದಿದ್ವಲ್ಲ, ಅದನ್ನೆಲ್ಲ ಕಿತ್ತಾಕ್ತಾ ಇದ್ದಾಳೆ. ತೋರಿಸ್ತೀನಿ ನೋಡಿ. ಮೇಡಮ್ ಏನು ಮಾಡ್ತಾ ಇದ್ದೀರಾ? ಏನಕ್ಕೆ ಇದೆಲ್ಲ ಕಿತ್ತಾಕಿದೆಯಾ? ಇಬ್ರಿಗೂ ಸಪ್ರೇಟೇ ತೊಗೊಂಡಿದ್ದೆ ಮಾಸ್ಕು. ಒಂದು 250 ಅಂತೆ ಇದು. ಅದಕ್ಕೆ ಇಬ್ರಿಗೂ ಸಪ್ರೇಟ್ ತೊಗೊಂಡಿದ್ದೆ. ಇದು ಋಷಿಕದು. ನಾನು ಮನೆಗೆ ಬಂದ ಮೇಲೆ ಒಂದು ರೆಡ್ ಮಾರ್ಕ್ ಹಾಕಿದ್ದೀನಿ ಅದಕ್ಕೆ. ಅದು ಋತಿಕದು. ನೆಕ್ಸ್ಟ್ ಟೈಮ್ ಏನಾದರೂ ಕೆಮ್ಮು ಕಫ ಆಯ್ತಂದರೆ ಬೇಕಾಗುತ್ತೆ ಅಲ್ವಾ, ಹಾಗೆ. ಅದೇನಮ್ಮ ಕಿತ್ತಾಕ್ಬೇಡ ಮಗಳೇ, ಬೇಕಾಗುತ್ತೆ. ಇದು ನೆಗಡಿಗೆ ಇದು 2 ಟೈಮ್ ಹಾಕಕ್ಕೆ ಹೇಳಿದ್ದಾರೆ. ಬಟ್ ನನ್ನ ಮಕ್ಕಳು ಹಾಕ್ಸ್ಕೊಳ್ಳೋದೇ ಇಲ್ಲ, ತುಂಬ ಅಳೋದು ಹಿಂಗೆಲ್ಲ ಮಾಡ್ತಾರೆ. ಋತು ಕೊಡಮ್ಮ. ಇದು ಋಷಿಕದು, ಇದು ಋತಿಕದು, ಇದು ಋಷಿಕದು. ಇಬ್ಬರಿಗೂ ಸಪ್ರೇಟೇ ಔಷಧಿ ಕೊಟ್ಟಿದ್ದಾರೆ ಈ ಸರಿ. ನಾವು ಈ ಸರಿ ಆದಿತ್ಯ ಹಾಸ್ಪಿಟ್ಲಿಗೆ ಹೋಗಲಿಲ್ಲ. ಕೊರಟಗೆರೆಯಲ್ಲಿ ರೇಣುಕಾ ಹಾಸ್ಪಿಟಲ್ ಇದೆ ಅಲ್ವಾ, ಅಲ್ಲಿಗೆ ಹೋಗಿದ್ವಿ. ಯಾಕಂದರೆ ಬರೀ ಕೆಮ್ಮು ನೆಗಡಿ ಅಲ್ವಾ ಇದ್ದಿದ್ದು, ಹಾಗಾಗಿ ಅಲ್ಲಿಗೆ ಹೋಗಿದ್ದು ಅಷ್ಟೇ. ಏನಾದರೂ ಜ್ವರ ಜಾಸ್ತಿ ಆ ಥರ ಇದ್ದರೆ ನಾವು ಆದಿತ್ಯಗೇ ಹೋಗೋದು. ಬಟ್ ಸರಿಯಾಗಿ ಕೂತ್ಕಳೆ, ಹಿಂದೆ ತಿಕ್ಕ ಕಾಣಿಸ್ಕೊತ್ತೆ. ಟೂ ಮಾಡೋದ್ರನ್ನ ಹುಷಾರಿಲ್ದಕ್ಕಲ್ಲೇ ಮತ್ತೆ ಸಣ್ಣ ಆಗ್ಬಿಟ್ರು ಮಕ್ಕಳು. ದಪ್ಪ ಆಗ್ತಾ ಮತ್ತೆ ಹುಷಾರಿಲ್ದಾಗ ಹಿಂಗಾಗೋಗ್ಬಿಡ್ತಾರೆ ತೆಳ್ಳಗೆ. ಇವಳು ದೊಡ್ಡವಳು ನೋಡಿ ಎಷ್ಟು ಸಣ್ಣ ಆಗೋದ್ಲು. ಅವಳು ಋಷಿಕಾ, ಅವಳು ಪರವಾಗಿಲ್ಲ, ಚೆನ್ನಾಗಿದ್ದಾಳೆ. ಅದೆಲ್ಲ ತಿಂತಾರಾ? ಯಾರು ಹೇಳ್ಕೊಟ್ಟಿದ್ದು ನಿನಗೆ ತಿನ್ನೋಕ್ಕೆ? ಬಿಡಮ್ಮ. ಹಾಂ, ಬೇಡ 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 ಬೇಡ. ಹಾಯ್ ಮಾಡು ಒಂದು. ಇವಳನ್ನ ಎತ್ಕೊಂಡು ಹೋಗ್ತಾರಲ್ಲ ರೂಪಕ್ಕ, ಅವರು ಹೋಗಿ ಯಂತ್ರ ಹಾಕ್ಸ್ಕೊಂಡು ಬಂದಿದ್ದಾರೆ ಹುಷಾರಾಗಲಿ ಅಂತಂದೇಳಿ. ಅವ್ರ ತವ್ರ ಮನೆ ಇದೆ ಅಲ್ವಾ, ಅಲ್ಲಿ ಹಾಕ್ಸ್ಕೊಂಡು ಬಂದಿದ್ದಾರೆ. ಬಿಡಿ, ಅದೆಲ್ಲ ಕಿತ್ತಾಕಬಾರ್ದು. ಋಷಿಕ ಬಂದು ಹೊಡಿತಾಳೆ ನೋಡಿ ನಿನಗೆ. ಇಲ್ಲ, ನಾನು ವೀಡಿಯೋ ಮಾಡ್ತಾ ಇದ್ದೀನಿ. ಮಾತಾಡ್ಸಲ್ವಾ ನೀನು ಅವ್ರನ್ನ? ಮಾತಾಡಲ್ವಾ? ಯಾಕೆ? ಋಷಿಕ ಎಲ್ಲಿಗೆ ಹೋದ್ಲಮ್ಮ? ಋಷಿಕ ಎಲ್ಲಿಗೆ ಹೋದ್ಲು? ಇಷ್ಟೇ, ಇದೇ ಕಾರಣ ಆಗಿತ್ತು ವಿಡಿಯೋ ಮಾಡದೇ ಇರೋದಕ್ಕೆ. ಮತ್ತು ತೂಕನೂ ಚೆಕ್ ಮಾಡಿದರು ಹಾಸ್ಪಿಟ್ಲಿಗೆ. ಇವಾಗ ತೋರ್ಸಕ್ಕಂತ ಹೋದಾಗ ಮಕ್ಕಳು ತೂಕ ಎಷ್ಟಿದ್ದಾರೆ ಅಂತಂದೇಳಿ ಚೆಕ್ ಮಾಡ್ತಾರೆ. ಚೆಕ್ ಮಾಡಿದರು. ಅವಳೆಷ್ಟು 7 kg 800 ಗ್ರಾಮ್ ಏನೋ ಇದ್ದಾಳೆ ಅನಿಸುತ್ತೆ. ಹೋದ ಸರಿ 8 kg ಇದ್ಲು, 200 ಗ್ರಾಮ್ ಕಡಿಮೆ ಆದಳು ಋಷಿಕಾ. ಇವಳು 7 kg 200 ಗ್ರಾಮ್ ಇದ್ದಾಳೆ. ತುಂಬ ಕಡಿಮೆ ಆಗಿಬಿಟ್ರು. ಬರೀ ಒಂದು ಯಾವಾಗ ಜನವರಿ 1 ಇದೆ ಅಲ್ವಾ, ನಾಳೆ ಜನವರಿ 1 ಇದೆ ಅನ್ನೋದನ್ನೇ ಹಿಂದಿನ ದಿನವೇ ಅವ್ರಿಗೆ ಹುಷಾರು ತಪ್ಪಿದ್ದು. ಇವಾಗ ಒಂದು 4-5 ಡೇಸ್ ಆಯ್ತು ಅಂದ್ಕೊಳ್ರಿ ಅಷ್ಟೇ. ಅಷ್ಟು ಒಳಗಡೆ ಇಬ್ಬರಿಗೂ ತೂಕ ಕಡಿಮೆ ಆಗಿಬಿಟ್ರು. ಈ ಥರ ಏನು ಮಾಡೋದು? ಇವು ಸರಿಯಾಗಿ ಊಟ ತಿನ್ನಲ್ಲ, ಹುಷಾರಿಲ್ದಾಗ ಅವ್ರ ಪಾಪ ಏನು ಸೇರಲ್ಲ. ಅದೇ ಕಷ್ಟ ಬಂದಿರೋದು. ತೂಕನೇ ಕಡಿಮೆ ಆಗಿಬಿಡ್ತಾರೆ, ಸಪ್ಪಗಾಗ್ಬಿಡ್ತಾರೆ ಮಕ್ಕಳು. ಯಾವುದ್ರ ಮೇಲೂ ಇಂಟ್ರೆಸ್ಟ್ ಇರಲ್ಲ. ಈ ಥರ ಪ್ರಾಬ್ಲಮ್ ಹಿಂಗಾಯಿತು ನಮ್ಮದು. ಅದಕ್ಕೆ ಇಷ್ಟು ದಿನ ವೀಡಿಯೋಸ್ ಹಾಕಲಿಲ್ಲ, ಏನಿಲ್ಲ. ಹಾಗಾಗಿ ಇವತ್ತು ಒಂದು ವ್ಲಾಗ್ ಮಾಡೋಣ ಅಂತಂದೇಳಿ ಮಾಡಿದೆ. ಅವಳು ಸ್ಮೈಲ್ ಮಾಡ್ತಾ ಇದ್ದಾಳೆ ಅಲ್ಲಿ ಕೂತ್ಕೊಂಡು. ಈ ದಾಳಿಂಬೆ ಹಣ್ಣು ಕೊಟ್ಟಿದ್ದೆ, ತಿಂದರು. ಇವಾಗ ಸಾಯಂಕಾಲ ಈಗ 6:30 ಹಂಗೆ ಮಲ್ಕೊಂಡು ಎದ್ರಲ್ವ, ಅದಕ್ಕೆ ಈಗ ಹಣ್ಣು ಕೊಟ್ಟಿದ್ದೆ, ತಿನ್ಕೊಂಡ್ಲು. ಅದಕ್ಕೆ ಸ್ಮೈಲ್ ಮಾಡ್ತಾ ಇದ್ದಾಳೆ. ಅವಳು ಋಷಿಕ ಪಕ್ಕದ ಮನೆಗೆ ಹೋದ್, ಲಕ್ಷ್ಮಕ್ಕನವ್ರ ಮನೆಗೆ ಹೋಗಿದ್ದಾಳೆ. ಇನ್ನೂ ಸ್ವಲ್ಪ ಹೊತ್ತಿಗೆ ಬಂದುಬಿಡ್ತಾಳೆ ಅವಳು. ಓಕೆ, ಅದು ಹಾಲು ಬಿಡಿಸೋದ್ರ ಬಗ್ಗೆ ವೀಡಿಯೋ ಮಾಡಬೇಕು ಅಂತಂದೇಳಿ ಅನ್ಕೊತೀನಿ. ನಾಳೆ ಮಾಡ್ಬೇಕು ಅಂದ್ಕೊಂಡಾಗ ಅವ್ರಿಗೆ ಹುಷಾರು ತಪ್ಪಿಬಿಡ್ತಾಳೆ, ಅದಕ್ಕೆ ವೀಡಿಯೋಸೇ ಮಾಡೋಕ್ಕಾಗಲಿಲ್ಲ. ಬಟ್ ನಾನು ನಾಳೆ ಅಥವಾ ನಾಡಿದ್ದು ಖಂಡಿತವಾಗಿ ಮಾಡ್ತೀನಿ.
ಓಕೆ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತು ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.